ಹಾಯ್ ಫ್ರೆಂಡ್ಸ್, ದಿವ್ಯ ಆಶಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ಲೀಸ್ ನನ್ನ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇದು ಸೋಮವಾರದ ಕಂಟಿನ್ಯೂಷನ್ ವಿಡಿಯೋ ಫ್ರೆಂಡ್ಸ್. ಹೇಳಿದ್ವಲ್ಲ ನಿಮಗೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿ. ಈಗ ಹೊರಡ್ತಾ ಇದ್ದೀವಿ. ದುವಿತನು ರೆಡಿಯಾಗಿದ್ದಾನೆ, ಕ್ಯಾಪ್ ಹಾಕ್ಕೊತಾ ಇದ್ದಾನೆ. ಅವನು ಸಹ ಈಗ ರೆಡಿ ಆಗಿಬಿಟ್ಟು ಕ್ಯಾಪ್ ಹಾಕ್ಕೊಂಡು ಬಾಯ್ ಮಾಡ್ತಾ ಇದ್ದಾನೆ. ಹೊರಡೋಣ ಅಂತೇಳಿ ಬೈಕಲ್ಲಿ ಹೋಗ್ತಾ ಇರೋದು ಫ್ರೆಂಡ್ಸ್. ದೇವಸ್ಥಾನ ಬಂತು. ಇದು ಬಳ್ಳಕೆರೆ ಅಂತೇಳಿ ಕಡೂರು ಸುತ್ತಮುತ್ತ ಇರೋರಿಗೆ ಗೊತ್ತಿರುತ್ತೆ. ಆಂಜನೇಯ ಸ್ವಾಮಿ ಟೆಂಪಲ್ಲು. ಇಲ್ಲಿ ದುವಿತು ವಿಭೂತಿ ಇಟ್ಕೊತಿದ್ದಾನೆ. ಇಟ್ಕೊಂಡು ದೇವ್ರ ಮೇಲೆ ತುಂಬಾ ಭಕ್ತಿ ಅವನಿಗೆ. ಅಂದರೆ ತುಂಬ ಒಳ್ಳೆ ಪವರ್ಫುಲ್ ದೇವರು ಅಂತ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇದು. ನಾವು ಹೋಗ್ತಿರೋದು ಬೇರೆ ದೇವಸ್ಥಾನ. ಅಂದವೇ ನಮಗೆ ನಾವು ನಮ್ಮೂರಿಗೆ ಹೋಗಬೇಕು ಅಂದರೆ ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟೆ ಹೋಗೋದು ನಾವು. ಇಲ್ಲೆಲ್ಲ ದೇವ್ರ ದರ್ಶನ ಎಲ್ಲ ತೊಗೊಂಡು ನಾವು ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು. ಹಾಗೆ ಇಲ್ಲಿಗೂ ಹೋಗ್ಬಿಟ್ಟು ಹೋಗೋಣ ಅಂತೇಳಿ ಪೂಜೆ ಎಲ್ಲ ಒಂದು ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಈಗ ಇಲ್ಲೆಲ್ಲ ಪೂಜೆ ಮುಗೀತು. ನಾವು ನೆಕ್ಸ್ಟು ಫಂಕ್ಷನ್ ಇದೆ ಅಂತ ಹೇಳಿದ್ವಲ್ಲ, ಆ ದೇವಸ್ಥಾನದ ಹತ್ರ ಹೋಗ್ತಿದ್ದೀವಿ ಫ್ರೆಂಡ್ಸ್. ನೀವೇ ನೋಡಿದ್ರಿ, ತುಂಬಾ ಕ್ರೌಡ್ ಇತ್ತು. ಈ ದೇವಸ್ಥಾನವೂ ಅಷ್ಟೇ ಫ್ರೆಂಡ್ಸ್, ತುಂಬಾ ಪವರ್ಫುಲ್ಲು ದೇವರು ಅಂತ ಹೇಳ್ಬೋದು. ನಮ್ಮ ಮನೆಯವರು ಕಡೆ ದೇವರಿದು. ಅಂದರೆ ನಾವು ಈಗ ಮದುವೆ ಆದಮೇಲೆ ಈಗ ನಾವು ನಡ್ಕೋಬೇಕಲ್ವ. ಅಲ್ಲೆಲ್ಲ ನಾವು ಹೋಗೋ ಅಷ್ಟೊತ್ತಿಗೆಲ್ಲ ಪೂಜೆ ಆಗಿತ್ತು, ಅಡುಗೆನೂ ಆಗಿತ್ತು. ಆಲ್ಮೋಸ್ಟ್ ಈಗೆಲ್ಲ ಅಡುಗೆ ಎಲ್ಲ ಆಗಿದೆ. ದೇವರಿಗೆಲ್ಲ ಅಡುಗೆ ಎಲ್ಲ ಆದಮೇಲೆ ದೇವರಿಗೆ ಎಡೆ ಕೊಡಬೇಕಲ್ವ. ಹಾಗಾಗಿ ಈಗ ಎಡೆ ಇಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸು. ಈಗ ಎಡೆನೂ ಇಲ್ಲಿ ಇಟ್ಟಾಯಿತು. ಊಟ ಮಾಡೋ ಅಷ್ಟೊತ್ತಿಗೆ ಫುಲ್ ಕತ್ಲೆ ಆಗಿತ್ತು ಫ್ರೆಂಡ್ಸ್. ಈಗ ಊಟ ಮಾಡ್ಕೊಂಡು ನಾವು ಬಂದಿದ್ದೇ ಲೇಟ್ ಆಯಿತು. ಅದನ್ನೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಇದೇ ಥರ ವೀಡಿಯೋಸ್ನ ನೋಡ್ತಾ ಇರಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.